ಎಲ್ಲರಿಗೂ ಕಲ್ಪತರು ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಸೂಪರ್ ಆಗಿರೋದು ಅವಲಕ್ಕಿ ಮತ್ತು ಅಕ್ಕಿ ಬಳಸ್ದಂಗೆ ಒಂದು ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಒಂದು ಕುಕ್ಕರ್ಗೆ 1.5 ಲೋಟದಷ್ಟು ಗೋಧಿ ನುಚ್ಚು ತಗೊತಾ ಇದ್ದೀನಿ. ಗೋಧಿ ನುಚ್ಚು ನೆಕ್ಸ್ಟು ಇದಕ್ಕೆ ಅದರ 1 ಕಪ್ಪಷ್ಟು ಸೇಮ್ ಅಳತೆಯಲ್ಲಿ ಹೆಸರುಬೇಳೆ ತಗೊತಾ ಇದ್ದೀನಿ. ಹೆಸರುಬೇಳೆ ತೊಗೊಂಡು ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡ್ಬಿಡೋಣ. ತೊಳೆದು ಇಟ್ಕೊಂಡ ನಂತರ ಇದಕ್ಕೆ ಮಿಕ್ಸ್ ತರಕಾರಿಗಳನ್ನ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 2 ಟೊಮೊಟೊ ಹಾಕ್ತಾಯಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂಚೂರು ಅರಿಶಿನ ಹಾಕ್ಬಿಟ್ಟು ಒಂದು 3 ವಿಷಲ್ಲು ಕೂಗಿಸ್ಕೊಂಬರ್ಬೇಕು. ಸಾಫ್ಟ್ ಆಗಬೇಕು ಬೇಳೆ ಎಲ್ಲ. ಚೂರ ಅರಿಶಿನ ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು ಈಗ ಒಂದು 3 ವಿಷಲ್ ಒಡ್ಸ್ಕೊಂಬಂದ್ಬಿಡೋಣ. ಬನ್ನಿ, ಈಗ ನೆಕ್ಸ್ಟ್ ಇದಕ್ಕೇನು ಪೌಡ್ರ್ ಮಾಡ್ಕೊಂಬಿಡೋಣ. ಈಗ ನೆಕ್ಸ್ಟ್ 1-2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, 1/4 ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವೀಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಮೆಣಸಿನ್ಕಾಯಿಗಿಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಬಿಸಿಬೇಳೆ ಬಾತು ಒಳ್ಳೆ ಕಲರ್ ಬರೋದು ಮಾತ್ರ. ಬನ್ನಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಇದನ್ನು ಇದರಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಬಂದ್ಬಿಡೋಣ. ಈ ಗೋಧಿ ನುಚ್ಚಲ್ಲಿ ಮಾಡೋದು ಎಲ್ಲ ಶುಗರ್ ಪೇಷಂಟ್ಗೆ ಮತ್ತು ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಬೇಗ ಜೀರ್ಣ ಆಗುತ್ತೆ. ರೈಸು ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಇಷ್ಟಪಡಲ್ಲ ಕೆಲವರು. ಆವಾಗ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಮಕ್ಕಳು ಟಿಫನ್ಗೆ ಎಲ್ಲ ಕಟ್ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ಡ್ರೈ ರೋಸ್ಟ್ ಮಾಡ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡು ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಪೌಡ್ರ್ ಮಾಡ್ಕೊಂಡು ನಾವು ಈಗ ಮನೇಲೇ ಪೌಡ್ರ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಂಗಡಿ ತರೋ ಪೌಡ್ರಿಗಿಂತ ನಾವು ಮನೇಲಿ ಆವಾಗ ಫ್ರೆಶ್ಶಾಗಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಇದು ಈ ಥರ ಪೌಡ್ರ್ ಮಾಡ್ಕೊಂಬಿಡೋಣ. ಪೌಡ್ರ್ ಮಾಡ್ಕೊಂಡು ನೆಕ್ಸ್ಟು ನಾವು ಪೌಡ್ರ್ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದನ್ನು ನೋಡಿ, ಈ ಥರ ಎಲ್ಲ ಕೆಂಪಗಾಗಬೇಕು. ಬನ್ನಿ, ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದನ್ನು ತಣ್ಣಗಾಗಿದ ನಂತರ ಇದು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು, 1-2 ಸ್ಪೂನಷ್ಟು ಬೆಲ್ಲ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಮಾಡಿಕೊಂಡು ನಾವು ಇಟ್ಕೊಂಡ್ಬಿಡ್ಬೇಕು. ಈಗ ಬನ್ನಿ, ನಾವು ನೆಕ್ಸ್ಟು ಕುಕ್ಕರಲ್ಲಿ ಇರುತ್ತಲ್ಲ ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ವಿಡಿಯೋ ನೋಡ್ತಿದ್ದವರು ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮರಿಬೇಡಿ. ನೋಡಿ, ಎಲ್ಲ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ತಕ್ಕಷ್ಟು ನೀರು ಸೇರಿಸ್ಬಿಟ್ಟು ನಾವು ಪೌಡ್ರೆಲ್ಲ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಒಳ್ಳೆ ಕಲರ್ ಇದೆ, ಒಳ್ಳೆ ಸಾಫ್ಟಾಗಿರುತ್ತೆ ಮಾತ್ರ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್ ಇದಕ್ಕಿಂತ ಇದು ತುಂಬ ಟೇಸ್ಟಾಗಿ ಬರುತ್ತೆ. ಇದು ಮಾತ್ರ ಬಿಸಿಬೇಳೆ ಬಾತು ಡಿಫ್ರೆಂಟಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಬಿಡೋಣ. ಪೌಡ್ರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮಿಕ್ಸೆಲ್ಲ ಆಗಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿಯೋಕ್ಕೆ ಬಿಟ್ಟ ನಂತರ ಇದಕ್ಕೊಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ, ಒಣಮೆಣಸಿನ್ಕಾಯಿ, ಹಿಂಗು ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಬಿಡೋಣ. ಅವಾಗ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಮೇಲೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಸೂಪರಾಗಾಯಿತು. ಖಂಡಿತ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಓಕೆ.